ಇದೀಗ ಏನ್ ಬಳ್ಳಾರಿಯಲ್ಲಿ ನಡೀತಾ ಇದೆ ಈ ಬ್ಯಾನರ್ ವಿಚಾರವಾಗಿ ಕಿತ್ತಾಟ. ಗಡಿನಾಡು ಬಳ್ಳಾರಿಯಲ್ಲಿ ಎಲ್ಲರ ನಡುವೆ ಬೆಂಬಲಿಗರ ನಡುವೆ ಕೊತ ಕೊತ ಅಂತ ಕುದೀತಾ ಇದೆ. ಬ್ಯಾನರ್ ಕಿಚ್ಚಿಗೆ ಗಡಿನಾಡು ಬಳ್ಳಾರಿ ಇದೀಗ ಕೊತ ಕೊತ ಅಂತ ಕುದೀತಾ ಇದೆ. ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ತಲೆಗೆ ಕೂಡ ಕಲ್ಲೇಟಾಗಿದೆ. ಭರತ್ ಆಪ್ತ ಸತೀಶ್ ರೆಡ್ಡಿ ಮೂಗು ಕಿವಿಯಲ್ಲಿ ರಕ್ತಸ್ರಾವವಾಗಿದೆ. ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿಗೆ ಅವರನ್ನ ರವಾನಿಸಲಾಗಿದೆ. ಸತೀಶ್ ರೆಡ್ಡಿ ಆರೋಗ್ಯ ವಿಚಾರಿಸಿದ್ದಾರೆ ಡಿಐಜಿ ವರ್ತಿಕಾ ಕಾಟಿಯಾರ್. ಬ್ಯಾನರ್ ಕಿಚ್ಚಿಗೆ ಗಡಿನಾಡಿನಲ್ಲಿ ಬಳ್ಳಾರಿ ತುಂಬಾ ಹಾಟ್ ಸಿಟ್ ಅಲ್ಲಿ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಗೆ ಕಲ್ಲು ತೂರಾಟ ಆಗಿದೆ. ಭರತ್ ಆಪ್ತ ಸತೀಶ್ ರೆಡ್ಡಿ ಮೂಗು ಕಿವಿಯಲ್ಲಿ ರಕ್ತಸ್ರಾವವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಜಗಳದಲ್ಲಿ ಇದೀಗ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಗೆ ಕಲ್ಲು ತೂರಾಟ ಆಗಿದೆ. ತಲೆಗೆ ಕಲ್ಲೇಟು ಬಿದ್ದಿದೆ. ಭರತ್ ಆಪ್ತ ಸತೀಶ್ ರೆಡ್ಡಿ ಮೂಗು ಕಿವಿಯಲ್ಲಿ ರಕ್ತಸ್ರಾವವಾಗ್ತಾ ಇದೆ. ಬಳ್ಳಾರಿ ಖಾಸಗಿ ಆಸ್ಪತ್ರೆಗೆ ಅವರನ್ನ ರವಾನಿಸಲಾಗಿದೆ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸತೀಶ್ ರೆಡ್ಡಿ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಈ ಕಡೆ ಡಿಐಜಿ ವರ್ತಿಕಾ ಕಾಟಿಯಾರ್ ಸರ್ ಒಂದು ಲೈವ್ ಇದೆ ಅಂತ ಅಲ್ಲ ಬಂದಿದ್ದಲ್ಲ ಸರ್ ಈಗ ನೋಡಿ ಮೇಡಮ್ ಅವರು ಇಷ್ಟೊತ್ತು ಏನು ಅವ್ರು ಅರೆಸ್ಟ್ ಆಗಿರೋಂಥ ಸಾಮೂಹಿಕ ಶಕ್ತಿ ನಾವು ಇಲ್ಲಿ ನೋಡ್ಸಲ್ಲ ನೀವು ಮತ್ತೆ ಇಲ್ಲಿ ಗಲಾಟೆ ನಡೀತಾ ಇದೆ. ಇದು ಬಹಳ ವಿಕೋಪಕ್ಕೆ ಹೋಗ್ತಾ ಇದೆ. ಈ ಮಾರಾಮಾರಿ ನಡುವೆ ಪೊಲೀಸರು ಬಂದು ಅಲ್ಲಿ ಏನಾದ್ರು ತನ್ನಗೊಳಿಸ್ಲಿಲ್ಲ ಅಂದಿದ್ರೆ ಸಿಚುವೇಶನ್ನ ಇವತ್ತು ಇನ್ನೂ ದೊಡ್ಡ ಗಲಾಟೆಗೆ ತಿರುಗ್ತಾ ಇತ್ತು. ಇನ್ನೂ ದೊಡ್ಡ ರಾಜಕೀಯವಾಗಿ ಬದಲಾಗ್ತಾ ಇತ್ತು. ಈಗ ಆಲ್ರೆಡಿ ರಾಜಕೀಯ ಎಂಟ್ರಿ ಆಗ್ಬಿಟ್ಟಿದೆ ಈ ಗಲಾಟೆ ಒಳಗಡೆ. ಇದರಿಂದಾನೇ ಒಬ್ಬ ಕಾರ್ಯಕರ್ತನ ಸಾವಾಗಿದೆ ಅನ್ನೋ ಮಾತುಗಳು ಹರಿದಾಡ್ತಾ ಇದೆ. ಈ ಮಾಹಿತಿ ಸಿಕ್ಕಿರುವಂಥದ್ದು ಕೂಡ ಹಾಗೆ. ರಾಜ್ ನ್ಯೂಸ್ ಕನ್ನಡ.